ಮಾನವ ಪ್ರಕೃತಿಯನ್ನ ಮರಿತಾ ಇದ್ದಂತಹ ಕಾಲದಲ್ಲಿ ಅದೇ ಪ್ರಕೃತಿಯನ್ನ ತನ್ನ ಮಗುವಿನ ರೀತಿಯಲ್ಲಿ ಸಾಕಿ ಬೆಳೆಸಿದಂತಹ ಒಬ್ಬ ಮಹಿಳೆ. ತಾನು ಕೈಯಾರೆ ನೆಟ್ಟಂತಹ ಗಿಡಗಳನ್ನ ಒಂದು ಜೀವ ಅಂತ ಹೇಳಿ ನಂಬಿ ಪ್ರೀತಿಯಿಂದ ಬೆಳೆಸಿದಂತಹ ಒಬ್ಬ ಯೋಗಿ. ಅವರೇ ನಮ್ಮ ರಾಜ್ಯದ ಹೆಮ್ಮೆ ಸಾಲು ಮರದ ತಿಮ್ಮಕ್ಕ. ಇವರ ಜೀವನ ಅಂತ ಹೇಳಿದ್ರೆ ಅದು ಕೇವಲ ಒಂದು ಕಥೆ ಅಲ್ಲ, ಅದೊಂದು ನಂಬಿಕೆಯ ಕತೆ, ಅದೊಂದು ಶ್ರಮದ ಕಥೆ, ಪ್ರಕೃತಿಯ ಜೊತೆಗಿದ್ದಂತಹ ಒಂದು ಪ್ರೀತಿಯ ಬಾಂಧವ್ಯದ ಕತೆ. ಇವರ ಜೀವನದ ಪಯಣ ಹೇಗಿತ್ತು ಅಂತ ಹೇಳುವಂಥದ್ದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. 1911ರಲ್ಲಿ ತುಮಕೂರು ಜಿಲ್ಲೆಯ ಗೌರಿಪುರದಲ್ಲಿ ಹುಟ್ಟಿದವರೇ ತಿಮ್ಮಕ್ಕ. ಇವರದು ಕಡು ಬಡತನದ ಕುಟುಂಬ. ದಿನನಿತ್ಯ ಹೊಲದಲ್ಲಿ ಕೆಲಸ ಮಾಡುವಂಥದ್ದು, ಮನೆಗೆ ನೀರನ್ನು ತಗೊಂಡು ಬರುವಂಥದ್ದು, ಮಣ್ಣಿನ ಕೆಲಸ, ಮರದ ಕೆಳಗಡೆ ವಿಶ್ರಾಂತಿ, ಇದೆಲ್ಲ ಬಾಲ್ಯದಲ್ಲೇ ಅವರ ದಿನಚರಿಯಾಗಿತ್ತು. 6-7ರ ವಯಸ್ಸಿನಲ್ಲಿ ಉಳಿದ ಎಲ್ಲ ಮಕ್ಕಳು ಮಣ್ಣಿನ ಜೊತೆ ಆಟ ಆಡ್ತಾ ಇದ್ರೆ, ಅದೇ ವಯಸ್ಸಿನಲ್ಲಿ ತಿಮ್ಮಕ್ಕ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಣ್ಣಿನ ಕೆಲಸವನ್ನ ಮಾಡ್ತಾ ಇದ್ದವರು. ವಿವಾಹದ ನಂತರ ತಿಮ್ಮಕ್ಕ ಗಂಡ ಚಿಕ್ಕಯ್ಯನ ಜೊತೆಗೆ ರಾಮನಗರಕ್ಕೆ ಬರ್ತಾರೆ. ಆದರೆ ಬದುಕು ಮಾತ್ರ ಬಡತನದಲ್ಲೇ ಮುಂದುವರಿಯುತ್ತದೆ. ಜೊತೆಗೆ ಈ ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ. ಸಹಜವಾಗಿಯೇ ಸಮಾಜ ಇವರನ್ನ ಇದೇ ಕಾರಣಕ್ಕಾಗಿ ಎಲ್ಲ ವಿಷಯದಿಂದಲೂ ದೂರ ಇಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಾಯಿ ಆಗದೇ ಇರುವಂತಹ ನೋವು ಒಂದು ಕಡೆ ಆದರೆ, ಸಮಾಜ ಅವರನ್ನ ದೂರ ಮಾಡ್ತಾ ಇರುವಂಥ ದುಃಖ ಇನ್ನೊಂದು ಕಡೆ. ಆದರೆ ಆ ನೋವನ್ನೇ ಮತ್ತಷ್ಟು ಹೆಚ್ಚು ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ಬೇರೂರಲಿಕ್ಕೆ ಬಿಡದಂತಹ ತಿಮ್ಮಕ್ಕ ಜೀವನ ಯಾವ ರೀತಿಯ ಅವಕಾಶಗಳನ್ನು ಕೊಡ್ತಾ ಹೋಯ್ತೋ ಅದೆಲ್ಲ ಅವಕಾಶಗಳನ್ನು ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಜೀವನ ಅವರನ್ನ ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಉಂಟೋ ಅದೇ ದಾರಿಯಲ್ಲಿ ಮುಂದೆ ಹೋಗುವಂತಹ ನಿರ್ಧಾರವನ್ನೂ ಮಾಡ್ತಾರೆ. ಹೀಗಿರಬೇಕಾದ್ರೆ ಒಂದು ದಿನ ಪತಿಯಾದಂತಹ ಚಿಕ್ಕಯ್ಯ ತಿಮ್ಮಕ್ಕನಿಗೊಂದು ಮಾತನ್ನ ಹೇಳ್ತಾರೆ. ನಮಗೆ ಮಕ್ಕಳಾಗಲಿಲ್ಲ, ಆ ನೋವಿರುವಂಥದ್ದು ಸಹಜ. ನಾವ್ಯಾಕೆ ಗಿಡಗಳನ್ನು ಬೆಳೆಸಬಾರ್ದು, ಆ ಗಿಡಗಳನ್ನು ನಮ್ಮ ಮಕ್ಕಳ ರೀತಿಯಲ್ಲಿ ನಾವು ಯಾಕೆ ಸಾಕಬಾರ್ದು ಅಂತ ಹೇಳುವಂತಹ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಈ ಒಂದು ಪ್ರಶ್ನೆ ತಿಮ್ಮಕ್ಕನ ಜೀವನವನ್ನೇ ಬದಲಾಯಿಸಿತು. ಅದು ಕೇವಲ ಪ್ರಶ್ನೆಯಾಗಿ ಉಳಿಲಿಲ್ಲ, ಅದು ಆ ತಾಯಿಯ ಹೃದಯದಲ್ಲಿ ಗಟ್ಟಿಯಾಗಿ ಬೇರೂರಲಿಕ್ಕೆ ಪ್ರಾರಂಭ ಆಯಿತು. ಮಕ್ಕಳಿಲ್ಲದಂತಹ ತಾಯಿ ಮಕ್ಕಳಂತೆ ಸಾಕಬಹುದಾದಂತಹ ಜೀವಿಗಳನ್ನು ಹುಡುಕಿದ್ರು. ಅದೇ ಈ ಮರಗಳು. ತಿಮ್ಮಕ್ಕ ಪತಿ ಚಿಕ್ಕಯ್ಯನ ಜೊತೆಗೆ ಸೇರಿ ರಸ್ತೆ ಬದಿಗಳಲ್ಲಿ ಆಲದ ಮರಗಳನ್ನು ನೆಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಎದುರಾಯಿತು ನೋಡಿ ಅವರಿಗೆ ಮೊದಲ ಸಮಸ್ಯೆ, ಅದೇ ನೀರಿನ ಸಮಸ್ಯೆ. ಆದರೆ ಈ ಸಮಸ್ಯೆಯನ್ನು ಅವರು ಸವಾಲಾಗಿ ತಗೊಂಡ್ರು, ಹಿಂದೇಟು ಹಾಕಲಿಲ್ಲ. 3-4 ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಲ್ಲೇ ನಡೀತಾ ಮಡಿಕೆಯಲ್ಲಿ ನೀರನ್ನು ತಂದು ಪ್ರತಿಯೊಂದು ಚಿಗುರಿಗೂ ಜೀವವನ್ನ ತುಂಬ್ತಾ ಇದ್ರು. ಕೆಲವೊಂದು ಚಿಗುರುಗಳು ಬಾಡಬೇಕಾದ್ರೆ ಅವರು ಅದಕ್ಕೆ ಬೇಸರ ಪಡ್ಕೊಳ್ಳಿಲ್ಲ, ಅದರ ಬದಲಾಗಿ ಹೊಸ ಚಿಗುರನ್ನ ತಂದು ನಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗೆ ದಿನಗಳು ಕಳೀತಾ ಕಳೀತಾ ತಿಂಗಳು ವರ್ಷಗಳಾಗಿ ಮುಂದುವರಿತಾ ಹೋಯಿತು. ಪ್ರೀತಿ ಹೆಚ್ಚಾಯಿತು, ಚಿಗುರು ಹೆಚ್ಚಾಯಿತು, ಗಿಡಗಳ ಸಂಖ್ಯೆಯೂ ಹೆಚ್ಚಾಯಿತು. 10ರಿಂದ ಪ್ರಾರಂಭ ಆದಂತಹ ಸಂಖ್ಯೆ 20, 30, 40, 100 ಅಂತ ಹೇಳ್ತಾ ಹೇಳ್ತಾ ಇಂದಿಗೆ 384 ಆಲದ ಮರಗಳು. ರಸ್ತೆ ಬದಿಯಲ್ಲಿ ಸಾಲಾಗಿ ನಿಂತಹ ಮರಗಳು ಗಾಳಿಯಲ್ಲಿ ಆಚೆ ಈಚೆ ತೇಲಾಡ್ತಾ ಇರಬೇಕಾದ್ರೆ ಇದೇ ತಿಮ್ಮಕ್ಕನ ಜೀವನದ ಸಾಧನೆಯ ಜೀವಂತ ಸಾಕ್ಷಿ. ಇದು ತಿಮ್ಮಕ್ಕನಿಗೆ ಇನ್ನೊಂದು ಜೀವನವನ್ನ ಕೊಟ್ಟಿತು ಅಂತ ಹೇಳಿದ್ರು ತಪ್ಪಲ್ಲ. ಇದೇ ಸಾಲು ಮರಗಳು ಅವರಿಗೊಂದು ಹೊಸ ಹೆಸರನ್ನ ತಂದುಕೊಡ್ತು. ಅಂದಿನಿಂದ ಅವರನ್ನ ಎಲ್ಲರೂ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ಕರೀಲಿಕ್ಕೂ ಪ್ರಾರಂಭ ಮಾಡಿದ್ರು. ಒಂದು ಮರವನ್ನ ಬೆಳೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದರ ಒಳಗಡೆ ಇರುವಂತಹ ಕಷ್ಟವನ್ನ ಯಾರೂ ನೋಡಲಿಲ್ಲ. ಬಿಸಿಲಿನಲ್ಲಿ ಹತ್ತಿರದ ಕೆರೆಗೆ ಹೋಗಿ ನೀರನ್ನ ತರುವಂಥದ್ದು, ಮಳೆಯಿಂದ ತೊಂದರೆಗೊಳಗಾದಂತಹ ಚಿಗುರನ್ನ ಹೊದಿಸಿ ರಕ್ಷಿಸುವಂಥದ್ದು, ರಸ್ತೆಯಲ್ಲಿ ಎತ್ತು ಕೋಣಗಳೆಲ್ಲ ಬಂದು ಆ ಚಿಗುರನ್ನ ತಿನ್ನಬಾರ್ದು ಅಂತ ಹೇಳಿ ಬೇಲಿಯನ್ನ ಕಟ್ಟುವಂಥದ್ದು, ರಾತ್ರಿ ಹಲವೊಂದು ಸಲ ಏನಾದರೂ ಪ್ರಾಣಿಗಳ ಶಬ್ದ, ಹಾವಿನ ಶಬ್ದ ಕೇಳಿದ್ರೂ ತಿಮ್ಮಕ್ಕ ಮಾತ್ರ ಮರದ ಕಾವಲನ್ನು ಬಿಟ್ಟು ಓಡಿ ಹೋಗಲೇ ಇಲ್ಲ. ಇದು ತಿಮ್ಮಕ್ಕನಿಗೆ ಕೇವಲ ಕೆಲಸ ಆಗಿರಲಿಲ್ಲ, ಅದು ಒಬ್ಬ ತಾಯಿಯಾಗಿ ತನ್ನ ಮಕ್ಕಳನ್ನ ರಕ್ಷಿಸಿದಂತಹ ಒಂದು ಕ್ಷಣ ಆಗಿತ್ತು. ಇಂತಹ ಸಾಲು ಸಾಲು ಆಲದ ಮರಗಳ ಜೊತೆಗೆ 8,000ಕ್ಕೂ ಅಧಿಕ ಇನ್ನಿತರ ಗಿಡಗಳನ್ನು ನೆಟ್ಟಿರುವಂತಹ ತಿಮ್ಮಕ್ಕನ ಸಾಧನೆಯನ್ನ ವಿಶ್ವ ಮೊದಲು ಗುರುತಿಸಿದ್ದು ಅವರು 80-90ನ ವಯಸ್ಸಿನಲ್ಲಿರಬೇಕಾದ್ರೆ. ಕಾಲಕ್ಕೂ ಮೀರಿದಂತಹ ಅವರ ಶ್ರಮ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡ್ತದೆ. ಇವರು ಅನೇಕ ಪ್ರಮುಖ ಗೌರವಗಳಿಗೆ ಪಾತ್ರರಾಗ್ತಾರೆ. ಅದರಲ್ಲಿ ಮುಖ್ಯವಾದ್ದು ಅಂತ ಹೇಳಿದರೆ ಅನೇಕ ಪರಿಸರ ಪ್ರಶಸ್ತಿಗಳು, ರಾಜ್ಯ ಸರ್ಕಾರದಿಂದ ಸನ್ಮಾನಕ್ಕೂ ಭಾಜನರಾಗ್ತಾರೆ. ಮುಖ್ಯವಾಗಿ 2019ನೇ ಇಸ್ವಿಯಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಅಂತ ಹೇಳುವಂತಹ ಗೌರವವನ್ನು ಪಡ್ಕೊಳ್ತಾರೆ. ಇಂದಿಗೂ ದೇಶದಲ್ಲಿ ಹಾಗೂ ವಿದೇಶದಲ್ಲೂ ಸಹ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಪ್ರಕೃತಿ ಸಂಸ್ಥೆಗಳಲ್ಲಿ ಈ ಸಾಲು ಮರದ ತಿಮ್ಮಕ್ಕನ ಹೆಸರನ್ನ ಉಲ್ಲೇಖಿಸ್ತಾರೆ. ಇವರು ಕೇವಲ ಗಿಡಗಳನ್ನ ನೆಡಲಿಲ್ಲ, ಆ ಗಿಡಗಳ ಬಗ್ಗೆ, ಆ ಹಸಿರಿನ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸ್ತಾರೆ. ತಿಮ್ಮಕ್ಕನವರು ಯಾವಾಗಲೂ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು,
ನಾನೇನು ದೊಡ್ಡ ಕೆಲಸವನ್ನ ಮಾಡಲಿಲ್ಲ, ಒಂದು ಸಣ್ಣ ಗಿಡವನ್ನ ನೆಟ್ಟಿದ್ದೇನಷ್ಟೇ. ಆ ಗಿಡ ಮರವಾಗಿ ಯಾವತ್ತೂ ಜನರಿಗೆ ನೆರಳನ್ನ ಕೊಡ್ತಾ ಇರ್ತದೆ. ನನಗೆ ಅದೇ ಸಂತೋಷ, ಬೇರೆ ಯಾವ ಪ್ರಶಸ್ತಿಗಳು ನನಗೆ ಬೇಡ ಅಂತ ಹೇಳಿ. ಕಟ್ಟಡಗಳ ನಡುವೆ ಬದುಕುವಂತಹ ನಮ್ಮಂತಹ ಹೊಸ ಪೀಳಿಗೆಗೆ ಅವರು ಕೊಡ್ತಾ ಇದ್ದಂತಹ ನೀತಿ ಅಂತ ಹೇಳಿದರೆ, ನಮಗಿಂತ ಚೆನ್ನಾಗಿ ಬದುಕುವಂಥದ್ದು ಮರಗಳು, ಆ ಮರದ ನೆರಳಿನಲ್ಲೇ ನಾವು ಯಾವತ್ತೂ ಬದುಕಬೇಕು ಅಂತ. ಹೀಗೆ ಹಸಿರನ್ನೇ ತಮ್ಮ ಉಸಿರಾಗಿಟ್ಕೊಂಡಂತಹ ಸಾಲು ಮರದ ತಿಮ್ಮಕ್ಕ ಮೊನ್ನೆ ತಾನೇ ನವೆಂಬರ್ 14ರಂದು ಅವರ 114ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಆದರೆ ಅವರ ಜೀವನವೇ ನಮ್ಮೆಲ್ಲರಿಗೂ ಒಂದು ಪಾಠ. ಒಬ್ಬ ವ್ಯಕ್ತಿ ತಮ್ಮ ಕೆಲಸದಿಂದ ಪ್ರಪಂಚವನ್ನೇ ಬದಲಾಯಿಸಬಹುದು. ಸಾಲುಮರದ ತಿಮ್ಮಕ್ಕ ಇಂದಿಗೆ ನಮ್ಮ ಜೊತೆಗೆ ಇಲ್ಲದೇ ಹೋದರೂ ಅವರು ನೆಟ್ಟಂತಹ ಗಿಡಗಳು, ಅದರಿಂದ ನಮಗೆ ಸಿಗುವಂತಹ ನೆರಳು, ಅದರಿಂದ ಸಿಗುವಂತಹ ಸ್ವಚ್ಛವಾದಂತಹ ಗಾಳಿ, ಇದು ಎಲ್ಲವೂ ಶಾಶ್ವತ. ಇಂಥ ಮಹಾನ್ ಚೇತನ ಹಾಕಿಕೊಟ್ಟಂತಹ ಒಂದು ದಾರಿಯಲ್ಲಿ ಅವರ ನೆನಪಿಗಾಗಿ ನಾವೆಲ್ಲರೂ ಒಂದೊಂದು ಗಿಡವನ್ನು ನೆಟ್ಟರು ಮುಂದೆ ಅದು ಎಷ್ಟೋ ಜನರಿಗೆ ನೆರಳನ್ನು, ಆಶ್ರಯವನ್ನು ನೀಡ್ಬೋದು ಅಂತ ಹೇಳ್ತಾ, ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.